ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮಗೆ ತುಂಬ ಜನ ಯೂಸ್ ಮಾಡುವಂತಹ ಬೆಟ್ನವೆಟ್ ಕ್ರೀಮ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಅದರಿಂದ ಏನು ಬೆನಿಫಿಟ್ಸ್ ಇದೆ ಮತ್ತು ಸೈಡ್ ಎಫೆಕ್ಟ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಇದರಿಂದ ಬೆನಿಫಿಟ್ಸ್ಗಿಂತ ಸೈಡ್ ಎಫೆಕ್ಟೇ ಜಾಸ್ತಿ ಇರೋದು. ತುಂಬ ಜನ ಇದ್ರ ಬಗ್ಗೆ ತಿಳಿಯದೆ ಡೈಲಿ ಯೂಸ್ ಮಾಡ್ತಿರ್ತೀರ. ಮೊದಲು ಇದನ್ನು ಸ್ಟಾಪ್ ಮಾಡಿ. ನೀವೇನಾದರೂ ಡೈಲಿ ಯೂಸ್ ಮಾಡ್ತಿದ್ರೆ ನಿಲ್ಲಿಸ್ಬಿಡಿ. ಯಾಕಂತ ಹೇಳಿದ್ರೆ ಇದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ. ಡಾಕ್ಟರ್ ರೆಕಮೆಂಡ್ ಮಾಡಿದರೆ ಮಾತ್ರ ಇದನ್ನು ಯೂಸ್ ಮಾಡಿ, ಇಲ್ಲದಿದ್ದರೆ ಸ್ಟಾಪ್ ಮಾಡಿ. ಡಾಕ್ಟರ್ ರೆಕಮೆಂಡ್ ಮಾಡೋದು ನೀವು ಡೈಲಿ ಯೂಸ್ ಮಾಡಿದ್ರೆ ಇದು ವೈಟ್ ಆಗ್ತೀರಿ ಅಂತಲ್ಲ. ಇದು ನಿಮ್ಮ ಫೇಸಲ್ಲಿ ಉರಿ ಬಂದು ಕಡ್ತ ಬಂದಿದ್ರೆ, ಆಮೇಲೆ ಕೆಂಪಗಾಗುವುದು ಮತ್ತು ಕಿರಿಕಿರಿ ಅನಿಸ್ತಿದ್ರೆ ಮಾತ್ರ ಇದನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಅದು ನಿಲ್ಲೋವರೆಗೂ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾರೆ. ಇದರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನೀವು ಅಪ್ಲೈ ಮಾಡ್ತಾ 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 ನಿಮ್ಮ ಚರ್ಮ ತಿನ್ನಿಂಗ್ ಆಗುತ್ತೆ ಅಂತ ಹೇಳಿದ್ರೆ ತೆಳುವಾಗುತ್ತೆ, ಮತ್ತು ಮುಖ ಕೆಂಪಗಾಗುತ್ತೆ, ಮತ್ತು ಪಿಂಪಲ್ಸ್ ಜಾಸ್ತಿ ಆಗ್ತದೆ. ಕೆಲವರು ಹೇಳ್ತಾರೆ ನನಗಿದು ತುಂಬ ವರ್ಷದಿಂದ ಹಾಕ್ಕೊಂಡು ಬರ್ತಿದ್ದೀನಿ, ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ, ನನಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಅಂತ. ಆದರೆ ನಿಮ್ಗೆ ಗೊತ್ತಿಲ್ಲದೇ ನಿಮಗೆ ನಿಮ್ಮ ಫೇಸಲ್ಲಿ ಅದು ಸೈಡ್ ಎಫೆಕ್ಟ್ನ ತರ್ತಾ ಇದೆ. ಆದರೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನಾವು ಯಾವುದೇ ಒಂದು ಮೆಡಿಷನ್ನೇ ನಾವು ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಬೇಕು. ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇದನ್ನು ಮೊದಲು ಹಚ್ಚುತ್ತಾ ಇದು ತುಂಬ ಬ್ರೈಟಾಗಿ ತುಂಬ ಬೆಳ್ಳಗೆ ಕಾಣಿಸುತ್ತೆ. ಆದರೆ ನೀವು ಅಪ್ಲೈ ಮಾಡ್ತಾ 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 ಹೋದಂತೆ ಇದು ನಿಮ್ಮ ಸ್ಕಿನ್ನ ತಿನ್ ಮಾಡುತ್ತೆ, ಅಂದರೆ ತೆಳು ಮಾಡುತ್ತೆ, ಕೆಂಪಗಾಗುತ್ತೆ. ಇದರಿಂದ ಸೈಡ್ ಎಫೆಕ್ಟೇ ಜಾಸ್ತಿ. ಮೊದಲು ಇದು ನಿಮಗೆ ತುಂಬ ಬೆಳ್ಳಗೆ ಕಾಣಿಸುತ್ತೆ ಮತ್ತು ಕಪ್ಪು ಕಲೆಗಳನ್ನು ಹೋಗ್ಲಾಡಿಸುತ್ತೆ. ಅದು ಬರ್ತಾ 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 ನಿಮ್ಮ ಮುಖ ಕೆಂಪಗಾಗುತ್ತೆ ಮತ್ತು ಸಣ್ಣ ಪಿಂಪಲ್ ಬರುತ್ತೆ, ಮತ್ತು ತುಂಬಾ ಕಡ್ತ ಬರುತ್ತೆ. ನಿಮ್ಮ ಮುಖ ಪ್ಯಾಚ್ ಆಗುತ್ತೆ ಮತ್ತು ನಿಮ್ಮ ಮುಖ ತುಂಬಾ ಸೆನ್ಸಿಟಿವ್ ಆಗುತ್ತೆ. ಸೈಡ್ ಎಫೆಕ್ಟ್ ಆಗಿರೋದನ್ನ ಹೇಗೆ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಡಾಕ್ಟರ್ ಏನು ಹೇಳ್ತಾರೆ, ಆಂಟಿಬಯೋಟಿಕ್ ಮಾತ್ರೆ ಕೊಡ್ತಾರೆ ಮತ್ತು ಆಂಟಿ ಫಂಗಲ್ಸ್ದು ಮಾತ್ರೆ ಕೊಡ್ತಾರೆ. ಇವೆರಡು ಸೇರಿದ್ರೆ ನಿಮ್ಗೆ 100% ರಿಸಲ್ಟ್ ಬರುತ್ತೆ. ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗಿದೆ ಅವೆಲ್ಲ ಮಾಯವಾಗುತ್ತದೆ. ಈ ಕ್ರೀಮಿಂದ ತುಂಬಾ ಸೈಡ್ ಎಫೆಕ್ಟ್ ಇದೆ. ನಾನು ಈ ಕ್ರೀಮ್ನ ಬಿಟ್ಬಿಡ್ತೀನಿ ಅಂತ ಹೇಳೋರು ಈ ಕ್ರೀಮ್ನ ಸಡನ್ನಾಗಿ ಬಿಡೋಕೆ ಹೋಗಬೇಡಿ. ಯಾಕಂದರೆ ಡೇ ಬೈ ಡೇ ಇದನ್ನು ನಿಧಾನವಾಗಿ ಬಿಡಿ. ಇವಾಗ ನೀವು 2 ದಿನ ಹಾಕ್ಕೊಂಡ್ರೆ ಇನ್ನೆರಡು ದಿನ ಹಾಕೋಬೇಡಿ, ಮತ್ತೆ ಇನ್ನೊಂದು ದಿನ ಹಾಕ್ಕೊಳ್ಳಿ. ಆಮೇಲೆ 1 ವಾರ ಬಿಟ್ಟು ಹಾಕಿ, ಹಂಗೆ ಇನ್ನೊಂದು 2 ವಾರ ಬಿಟ್ಟು ಹಾಕಿ, ಹಂಗೆ 1 ತಿಂಗಳು ಬಿಟ್ಟು ಹಾಕಿ. ಆವಾಗ ನಿಮಗೆ ಇದನ್ನ ನಿಧಾನವಾಗಿ ಬಿಡೋಕ್ಕೆ ಸರಿ ಆಗುತ್ತೆ. ಆಮೇಲೆ ನೀವು ಅದರಿಂದನೂ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ನಂಬ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.